ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ಇವತ್ತು ನಾನು ಈ ಗುಜ್ಜೆ ಅಥವಾ ದೀವಿ ಹಲಸು, ಬೇರ್ ಹಲಸು, ಬ್ರೆಡ್ ಫ್ರೂಟ್ ಅಂತ ಕರೀತಾರೆ, ಅದರಿಂದ ಮುರುಕನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಿಭಿನ್ನವಾದಂತಹ ಹೊಸ ರುಚಿ ಇದು. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇಲ್ಲಿ ನಾನು ಒಳ್ಳೆ ಬಲಿತಂತಹ ಜಿಗುಜೆಯನ್ನು ತಗೊಂಡು ಅದರ ಸಿಪ್ಪೆ ಗುಂಜನ್ನೆಲ್ಲ ತೆಗೆದು ದೊಡ್ಡದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಈ ಚೂರುಗಳನ್ನು ಹಬೆಯಲ್ಲಿ 10 ನಿಮಿಷಗಳ ಕಾಲ ಬೇಯಿಸಬೇಕು. ನೀವು ಒಂದು ಕಡ್ಡಿಯನ್ನು ಚುಚ್ಚಿ ಬೆಂದಿದೆಯಾ ಅಂತ ನೋಡ್ಕೋಬೋದು. ಅದನ್ನು ಸ್ವಲ್ಪ ಮೆತ್ತಗಾಗಿ ಬೇಯಿಸ್ಕೊಂಡು ಇಟ್ಕೋಬೇಕು. ಈಗ ಚೂರುಗಳು ಚೆನ್ನಾಗಿ ಬೆಂದಿವೆ. ಇದನ್ನು ಒಂದು ಬೌಲ್ಗೆ ಹಾಕಿ ಮ್ಯಾಶ್ ಮಾಡಿ ಇಟ್ಕೋಬೇಕು. ಮ್ಯಾಶ್ ಮಾಡಿದ ಮಿಶ್ರಣಕ್ಕೆ ಬಿಸಿ ಬಿಸಿಯಾದಂತಹ ಎಣ್ಣೆಯನ್ನು ಹಾಕಿ ಅಕ್ಕಿ ಹಿಟ್ಟು, ಅರಿಶಿಣ, ಕೆಂಪು ಮೆಣಸು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆಯನ್ನು ಹಾಕಿ, ನೀವು ಇಲ್ಲಿ ಓಂಕಾಳನ್ನು ಕೂಡ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಇವಿಷ್ಟನ್ನು ಸೇರಿಸಿ ಗಟ್ಟಿಯಾದ ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕು. ಬೇಕಿದ್ದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೋಬೇಡಿ, ತುಂಬ ನೀರಾಗಿ ಇರಬಾರ್ದು, ಇದು ಮೆತ್ತಗಾಗಿಯೂ ಇರಬಾರ್ದು. ಗಟ್ಟಿಯಾದ ಹಿಟ್ಟನ್ನು ನೀವು ರೆಡಿ ಮಾಡ್ಕೋಬೇಕು. ಹೀಗೆ ರೆಡಿಯಾದ ಹಿಟ್ಟನ್ನು ಚಕ್ಕುಲಿ ಒರಳಿಗೆ ಹಾಕಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ನಾನು ಬಿಟ್ಟು ಹೊಂಬಣ್ಣ ಬರೋವರೆಗೂ ಕರೆದಿಟ್ಕೊಂಡಿದ್ದೀನಿ. ನೀವಿಲ್ಲಿ ಚಕ್ಕುಲಿ ಆಕಾರವನ್ನು ಕೂಡ ಕೊಡ್ಬೋದು. ನಾನು ಇದು ಸುಲಭವಾಗುತ್ತೆ ಅಂತ ಮುರುಕನ್ನು ಮಾಡಿದ್ದೀನಿ. ಸ್ವಲ್ಪ ವಿಭಿನ್ನವಾದಂತಹ ಹೊಸ ರುಚಿ. ಖಂಡಿತವಾಗಲೂ ನೀವು ಟ್ರೈ ಮಾಡಿ ಮನೆಯಲ್ಲಿ. ಫೀಡ್ಬ್ಯಾಕನ್ನು ನನಗೆ ಹೇಳಿ. ನೋಡಿ, ಇದು ಹೊಂಬಣ್ಣ ಬರೋವರೆಗೂ ಇದನ್ನು ಹೊರದ್ರೆ ಗರ್ಗರಿಯಾದಂತಹ ಮುರುಕು ರೆಡಿಯಾಗುತ್ತೆ. ಇದು ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಗಣೇಶ ಚತುರ್ಥಿಗೆ ನೀವು ಮಾಡ್ಕೋಬೋದು. ಗಣೇಶ ಚತುರ್ಥಿಯಲ್ಲಿ ತುಂಬ ಐಟಮ್ಸ್ಗಳನ್ನು ಮಾಡ್ತಾರೆ, ಅದರಲ್ಲಿ ಇದನ್ನು ಕೂಡ ನೀವು ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಹೊಸ ಹೊಸ ರೆಸಿಪಿಗಳು ನಿಮಗೆ ನನ್ನ ಚಾನಲಲ್ಲಿ ಸಿಗುತ್ತೆ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ.
ಹಬ್ಬವನ್ನು ಗ್ರ್ಯಾಂಡಾಗಿ ಆಚರಣೆ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.